ಹಾಯ್ ಗೆಳೆಯರೇ. ಆ, ನಾನು ನಿಮ್ಮ ಕನ್ನಡಿಗ ಇನ್ ಮಲೇಷಿಯಾ ಚಾನಲ್ಗೆ ಸುಸ್ವಾಗತ. ಸ್ಕ್ರೀನ್ ನೋಡಿದ್ರೆ ಗೊತ್ತಾಗುತ್ತೆ ನಾನು ಏನು ಮಾಡಕ್ಕೆ ಹೊರಟಿದ್ದೀನಿ ಅಂತ. ನನಗೆ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ, ಈ ವೀಸಾ ಪ್ರೊಸೆಸ್ ಇಂಡೋನೇಷಿಯಾಗೆ ಹೇಗೆ ಮಾಡಬೇಕು. ಯಾಕಂದರೆ ಇದು ಏಪ್ರಿಲ್ ಮೇ ತಿಂಗಳು ಹಾಲಿಡೇಸ್ ಇರುತ್ತೆ, ಹಾಲಿಡೇಸ್ ಹೋಗಬೇಕು ಅಂತ ಜಾಸ್ತಿ ಜನರಿಗೆ ಪ್ಲ್ಯಾನ್ ಇರುತ್ತೆ. ಸೊ ಇದೆಲ್ಲ ಪ್ರೊಸೆಸ್ ಹೇಗೆ ಮಾಡಬೇಕು, ಏನು ಇಂಡಿಯಾದಿಂದ ಹೇಗೆ ಬಾಲಿಗೆ ಹೋಗಬೇಕು ಅಂತ ಇದೆಲ್ಲ ಕೇಳ್ತಾ ಇದ್ರು ಕನ್ನಡದಲ್ಲಿ ಮಾಡಿ ಅಂತ. ಸೊ ಈ ವಿಡಿಯೋ ನಿಮಗಾಗಿ. ಬನ್ನಿ ಬನ್ನಿ ಗೆಳೆಯರೆ, ಸ್ಟಾರ್ಟ್ ಮಾಡೋಣ. ಓಕೆ. ಸೊ ಫಸ್ಟ್ ನೀವೇನು ಮಾಡ್ತೀರಾ, ಜಸ್ಟ್ ಇ ವೀಸಾ ಫಾರ್ ಇಂಡೋನೇಷಿಯಾ ಇ ವೀಸಾ ಅಂತ ನೀವು ಟೈಪ್ ಮಾಡಿದ್ರೆ ಇದರಲ್ಲಿ ಸಾಕಷ್ಟು ಫ್ರಾಡ್ ಲಿಂಕ್ಸ್ ಕೂಡ ಇರುತ್ತೆ. ಸೊ ಇ ವೀಸಾ ಇಂಡೋನೇಷಿಯಾ ಟ್ರಾವೆಲ್ ವೀಸಾ ಪಾಲಿಸಿ ಆಫ್ ಇಂಡೋನೇಷಿಯಾ ಎಲ್ಲ ಇರುತ್ತೆ. ಸೊ ಇದಕ್ಕೆಲ್ಲ ನೀವು ಇದು ಹೋಗ್ಬಿಟ್ಟು ನೀವು ಸ್ಕ್ಯಾಮ್ ಆಗೋದೇನು ಬೇಕಾಗಿಲ್ಲ. ಸೊ ಫಸ್ಟ್ ಅಫಿಷಿಯಲ್ ವೆಬ್ಸೈಟ್ ನೋಡಬೇಕಾಗುತ್ತೆ. ಇಂಡೋನೇಷ್ಯಾದಾಗಂದರೆ ಅಫಿಷಿಯಲ್ ವೆಬ್ಸೈಟ್, ಇದು ಫಸ್ಟ್ ಅಫಿಷಿಯಲ್ ವೆಬ್ಸೈಟ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಿನಿಸ್ಟ್ರಿ ಆಫ್ ಇಮಿಗ್ರೇಷನ್ ಆ್ಯಂಡ್ ಕರೆಕ್ಷನ್ಸ್ ಆಫ್ ಇಂಡೋನೇಷ್ಯಾ, ಇದು ಅಫಿಷಿಯಲ್ ವೆಬ್ಸೈಟ್. ಇದು ನಿಮಗೆ ಇದು ಲಿಂಕ್ ಡಿಸ್ಕ್ರಿಪ್ಷನಲ್ಲೆಲ್ಲ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಸೊ ಅಪ್ಲೈ ಹೇಗೆ ಮಾಡೋದಂದರೆ ಇದರಲ್ಲಿ ಫಸ್ಟ್ ಅಪ್ಲೈ ಪೇಮೆಂಟ್ ಆ್ಯಂಡ್ ಡೌನ್ಲೋಡ್ ಇ ವೀಸಾ. ಸೊ ಜಸ್ಟ್ ಕ್ಲಿಕ್ ಆನ್ ಅಪ್ಲೈ ಮಾಡೋಣ. ಸೊ ಅದಾದಮೇಲೆ ಇದು ನಿಮ್ಮದು ನ್ಯಾಷನಾಲಿಟಿ ಕೇಳುತ್ತೆ. ಇದು ಜಸ್ಟ್ ಸಿಂಪಲ್ ಪ್ರೊಸೆಸ್. ನ್ಯಾಷನಾಲಿಟಿ ಯಾವುದಿದೆ, ಇಂಡಿಯಾ. ಸೊ ಇಂಡಿಯಾ ಅಂತ ಟೈಪ್ ಮಾಡಿಬಿಟ್ಟು ಚೂಸ್ ಅ ಪರ್ಪಸ್, ಏನಕ್ಕೆ ಹೋಗ್ತಾ ಇದ್ದೀರಾ. ಸೊ ಜನರಲ್, ಫ್ಯಾಮಿಲಿ ಆರ್ ಸೋಷಿಯಲ್, ಇನ್ವೆಸ್ಟ್ಮೆಂಟ್ಸ್, ಗೋಲ್ಡನ್ ವೀಸಾ ಈ ಥರ ಎಲ್ಲ ಇರುತ್ತೆ. ನೀವು ಟೂರಿಸಮ್ ಹೋಗ್ತಿದ್ದೀರಾ ಅಂದರೆ ಟೂರಿಸಮ್, ಸೊ ಜನರಲ್ ಅಂತ ಕ್ಲಿಕ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ದ ಸಬ್ ಪರ್ಪಸ್ ಏನಿರುತ್ತೆ ಅಂದರೆ ಇದ್ರ ಮೇಲೆ ಪೇರೆಂಟ್ ಆಫ್ ಇಂಡೋನೇಷಿಯನ್ ಸಿಟಿಸನ್, ನಿಮ್ಮ ಪೇರೆಂಟ್ಸ್ ಏನಾದರೂ ಇಂಡೋನೇಷ್ಯಾದಲ್ಲಿ ಸಿಟಿಸನ್ ಆಗಿದ್ದರೆ, ನೀವು ಇಂಡಿಯಾದಲ್ಲಿ ಇರ್ತಾ ಇದ್ದರೆ ಸೊ ಅದಕ್ಕೆ ಇದು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಟೂರಿಸಮ್, ಫ್ಯಾಮಿಲಿ, ಮೆಡಿಕಲ್ ಟ್ರೀಟ್ಮೆಂಟ್ ಹೋಗ್ತಾ ಇದ್ದಾರೆ, ಮೆಡಿಕಲ್, ಸೋಷಿಯಲ್. ಸೊ ನಾವು ಏನು ಹೋಗ್ತಾ ಇರೋದಂದರೆ ಟೂರಿಸಮ್. ಸೊ ಟೂರಿಸಮ್ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ಇದರಲ್ಲಿ ಏನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ರೆ, ಯಾವುದಕ್ಕೆ ವೀಸಾ ಬೇಕು ಅಂತ ಅವ್ರು ಕೇಳ್ತಾರೆ ನಮಗೆ. ಸೊ ಇದರಲ್ಲಿ B1 ಟೂರಿಸ್ಟ್ ವೀಸಾ ಆನ್ ಅರೈವಲ್, C1 ಅಂದರೆ ಟೂರಿಸ್ಟ್ ಸಿಂಗಲ್ ಎಂಟ್ರಿ ವಿಸಿಟರ್ ಫಾರ್ 60 days. ಸೊ ಇದನ್ನು ನೀವು ಟೂರಿಸ್ಟ್ ಮೇಲೆ ಹೋಗ್ತಾ ಇದ್ದಾರೆ, ಲೈಕ್ 5 years 2 years ಈ ಥರ ಇರುತ್ತೆ. B1 C1 D1 ಅಂತ. ನಾವು ಟೂರಿಸ್ಟ್ ವೀಸಾ ಆನ್ ಅರೈವಲ್ ಸೊ ಕ್ಲಿಕ್ ಮಾಡಿದ್ರೆ ಇದು 30 days ಟೂರಿಸ್ಟ್ ವೀಸಾ ಇರುತ್ತೆ ನಿಮಗೆ. ಸೊ ಡೀಟೇಲ್ಸಲ್ಲಿ ಚೆಕ್ ಮಾಡಿಬಿಟ್ಟು ನೀವು ಟೈಪ್ ಆಫ್ ವೀಸಾ B1. ಸೊ ನೀವು ಚೆಕ್ ಮಾಡೋಣ ಇಲ್ಲಿ. ಸೊ ಇದು ಎಷ್ಟು ದಿವಸ ಇರುತ್ತೆ ಸ್ಟೇ. ಸೊ ಅಪ್ ಟು 30 days. ಇದು ಎಕ್ಸ್ಟೆಂಡಬಲ್ ಕೂಡ ಮಾಡ್ಕೋಬೋದು ಮತ್ತೆ ಇಮಿಗ್ರೇಷನಲ್ಲಿ ಹೋಗ್ಬಿಟ್ಟು. ಸೊ ಇದು ಕಾಸ್ಟ್ ಎಷ್ಟಾಗುತ್ತೆ ಅಂದರೆ ಇಂಡೋನೇಷಿಯನ್ ರೂಪಾಯಿ 5 lakhs ಅಂದರೆ ನಾನು ನಿಮಗೆ ಕನ್ವರ್ಟ್ ಮಾಡಿ ಹೇಳ್ತೀನಿ ಎಷ್ಟಾಗುತ್ತೆ ಇಂಡಿಯನ್ ರುಪೀಸ್. 5 lakhs ಅಂದರೆ ಅಪ್ರಾಕ್ಸಿಮೇಟ್ 2566.74 ಇಂಡಿಯನ್ ರುಪೀಸ್. ಇದೇನು 5 lakhs ಅಂತ ನಮಗೆ ದೊಡ್ಡದಾಗಿ ಕಾಣಿಸುತ್ತೆ, ಆದರೆ ಇಂಡಿಯನ್ ರೂಪಾಯಿ ಎಷ್ಟಾಗುತ್ತೆ ಅಂದರೆ 1000 ರೂಪಾಯಿಗೆ 0.005 ಅಂದರೆ 5 ಪೈಸಾ. ಸೊ ಅದಕ್ಕೆ ನಮ್ಮ ಇಂಡಿಯನ್ ರುಪೀಸ್ 2566 ರೂಪಾಯಿ ಅಷ್ಟೇ. ಸೊ ನೀವು ಇದು ಯೂಸ್ ಮಾಡ್ಕೊಂಡ್ಬಿಟ್ಟು ಏನೇನು ಮಾಡ್ಬೋದು, ಇಲ್ಲಿ ಸ್ಟೇ ಯಾವ ಥರ ಮಾಡಬೇಕು, ಇನ್ಫಾರ್ಮೇಷನ್, ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಎಲ್ಲ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಇದು ನೋಡ್ಬೇಕು, ಅಪ್ಲೈ ಮಾಡ್ಬೋದು. ಇಲ್ಲ ಇನ್ನೊಂದು ನಿಮ್ಗೆ ಹೇಳ್ಕೊಡ್ತೀನಿ, ಇದು 30 days ಅಂತ ಇರುತ್ತೆ, ಓಕೆನಾ. ಇದು 60 days ಸಿಂಗಲ್ ಎಂಟ್ರಿ. ಇದಕ್ಕಾಗಿ ಹೋಗ್ಬೇಕಂದ್ರೆ ಏನಂತ, ಈ ಪರ್ಸನ್ ಹೂ ಪ್ಲಾನ್ಸ್ ಟು ವಿಸಿಟ್ ಇಂಡೋನೇಷ್ಯಾ ಪರ್ಪಸ್ ಟೂರಿಸಮ್ ಪರ್ಪಸ್ ಅಂತ. ಸೊ ಡೀಟೇಲ್ಸ್ ಚೆಕ್ ಮಾಡಿಬಿಟ್ರೆ ಇದರಲ್ಲಿ 10 ಲಕ್ಷ ಇಂಡೋನೇಷ್ಯಾ ರೂಪಾಯಿ, ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನೊಂದೇನೆಂದರೆ ಇದು ಪ್ರೊಸೆಸಿಂಗ್ ಟೈಮ್ ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೊಸೆಸ್ ಇರುತ್ತೆ. ಇದು 5 days ವರ್ಕಿಂಗ್ ಡೇಸ್ ಇದು ವೀಸಾ ಪ್ರೊಸೆಸ್ ಆಗಬೇಕಂದ್ರೆ. ಸೊ ಅಪ್ಲೈ ಮಾಡಿದ್ರೆ ಇದು ಫಸ್ಟ್ ಯಾವ ಥರ ಅಪ್ಲೈ ಮಾಡಬೇಕಂದ್ರೆ ಇದು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಅಕೌಂಟ್. ಸೊ ಇದು ಅವಶ್ಯಕತೆ ಇಲ್ಲ. 30 days ನಮಗೆ ಪ್ಲ್ಯಾನ್ ಮಾಡಿಕೊಂಡ್ರೆ 30 days ತೊಗೋಬೋದು. ಬೇಕಾದ್ರೆ ನೀವು ಜಾಸ್ತಿ ದಿನ ಇರ್ತಿದ್ರೆ ಅಂದರೆ ನೀವು ಅಲ್ಲೇ ಇಮಿಗ್ರೇಷನ್ಗೆ ಹೋಗ್ಬಿಟ್ಟು ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಸುಮ್ಮನೆ ಯಾಕೆ ನೀವು ಅಮೌಂಟ್ ಜಾಸ್ತಿ ವೇಸ್ಟ್ ಮಾಡ್ತಾ ಇದ್ದೀರಾ ಅಂದರೆ 2005 ಎಕ್ಸ್ಟ್ರಾ ಯಾಕೆ ಹಾಕ್ತೀರಾ, ಸುಮ್ಮನೆ ವೇಸ್ಟ್ ಅದು. ಸೊ ಅದಕ್ಕೆ B1 ವೀಸಾ ಅರೈವಲ್, ವೀಸಾ ಆನ್ ಅರೈವಲ್ ಇದು ಮಾಡಿಬಿಟ್ಟು ಲಾಗಿನ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಿ. ಇದರಲ್ಲಿ ಏನು ಲಾಗಿನ್ ಮಾಡೋದು ಅವಶ್ಯಕತೆ ಇಲ್ಲ, ಏನಿಲ್ಲ. ನಿಮ್ಮ ಪಾಸ್ಪೋರ್ಟ್ ಫ್ರಂಟ್ ಪೇಜ್ ಏನಿರುತ್ತೆ ಅದು ಅಪ್ಲೋಡ್ ಮಾಡಬೇಕು. ಫ್ರಂಟ್ ಪೇಜ್ ಅಪ್ಲೋಡ್ ಮಾಡಿದ್ಮೇಲೆ ಇದು ನಿಮ್ಮ ಫೋಟೋ ಅಪ್ಲೋಡ್ ಮಾಡಬೇಕು. ಫೋಟೋ ಯಾವ ಥರ ಅಪ್ಲೋಡ್ ಮಾಡಬೇಕಂದ್ರೆ 400x600 ಪಿಕ್ಸಲಲ್ಲಿ ಇರಬೇಕು. ಎಷ್ಟು ಸೈಜ್ 2 MB ಇರಬೇಕು. ಸೊ ಅದೆಲ್ಲ ಕರೆಕ್ಟಾಗಿದ್ದು ನೀವು ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಏನು ಬರುತ್ತೆ, ಪೇಮೆಂಟ್ ಬರುತ್ತೆ. ಪೇಮೆಂಟ್ ಯಾವ ಥರ ಅಂದರೆ ಪೇಮೆಂಟ್ ಎಷ್ಟು ರೂಪಾಯಿ ಅಂದರೆ ಇದು 5 lakhs ಇಂಡೋನೇಷಿಯನ್ ರೂಪಾಯಿ. 5 lakhs ಅಂದರೆ 2566 ಇಂಡಿಯನ್ ರುಪೀಸ್ ಆಗುತ್ತೆ. ಸೊ ಇದೆಲ್ಲ ಪೇಮೆಂಟ್ ಮಾಡಿಬಿಟ್ಟು ತಕ್ಷಣವೇ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ನಾನು ಆಲ್ರೆಡಿ ಮಾಡಿದ್ದೀನಿ ಇವಾಗ. ಸೊ ಇನ್ನೊಂದು ಸರಿ ನಾನು ಅಪ್ಲೋಡ್ ಮಾಡಿ
ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಇದು ಡೂಪ್ಲಿಕೇಟ್ ಆಗುತ್ತೆ. ಸೊ ಅದಕ್ಕೆ ಡೂಪ್ಲಿಕೇಟ್ ಅದು ಅವಶ್ಯಕತೆ ಇಲ್ಲ ಅನಿಸುತ್ತೆ. ನೀವು ಇದರಲ್ಲಿ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಪೇಮೆಂಟ್ ಅಂದರೆ ಇಂಟರ್ನ್ಯಾಷನಲ್ ಕ್ರೆಡಿಟ್ ಕಾರ್ಡ್ ಇರಬೇಕು. ಇಂಟರ್ನ್ಯಾಷನಲ್ ಅಂದರೆ ಇಂಟರ್ನ್ಯಾಷನಲ್ ಇದು ಇರುತ್ತಲ್ಲ ಟ್ರಾನ್ಸಾಕ್ಷನ್ಸ್. ಸೊ ಅದು ಟ್ರಾನ್ಸಾಕ್ಷನ್ಸ್ ಆನ್ ಮಾಡ್ಕೊಂಡ್ಬಿಟ್ಟು ನೀವು ಕ್ರೆಡಿಟ್ ಕಾರ್ಡಿಂದ ಪೇ ಮಾಡ್ಕೋಬೋದು. ಆಮೇಲೆ ತಕ್ಷಣ ನಿಮ್ಮ ಇಮೇಲ್ ಬರುತ್ತೆ. ಇಮೇಲ್ ಬಂದ ತಕ್ಷಣ ಅದು ಅಪ್ರೂವ್ ಮಾಡಿಬಿಟ್ಟು ನೀವು ವೀಸಾ ಡೌನ್ ಮಾಡ್ಕೋಬೋದು. ಇದೆ, ಈ ಸಿಂಪಲ್ ಪ್ರೊಸೆಸ್ ಇದೆ. ನೀವು ಕನ್ಫ್ಯೂಸ್ ಆಗಬೇಡಿ. ಬೇರೆ ಯಾವುದಾದ್ರೂ ಲೈಕ್ ಯು ಆರ್ ಎಲ್ ಅಥವಾ ಡಮ್ಮಿ ಯು ಆರ್ ಎಲ್ಗೆ ಹೋಗ್ಬಿಟ್ಟು ನೀವು ಪೇ ಮಾಡಿಬಿಟ್ಟು ಆಮೇಲೆ ನಿಮಗೆ ಇದು ಆಗಲ್ಲ. ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ. ಅಫಿಷಿಯಲ್ ವೆಬ್ಸೈಟ್ ನೋಡಿಬಿಟ್ಟು ನೀವು ವೀಸಾ ಅಪ್ಲೈ ಮಾಡಿಬಿಟ್ಟು ನೀವು ಬಾಲಿ, ಜಕಾರ್ತ್ ಎಲ್ಲಾದರೂ ಇಂಡೋನೇಷಿಯಾಗೆ ಹೋಗ್ಬೋದು ಫ್ರಮ್ ಇಂಡಿಯಾ ಅಂದರೆ ಇಂಡಿಯಾದಿಂದ ಎಲ್ಲಾದರೂ ಹೋಗ್ಬೋದು ನೀವು. ಓಕೆನಾ? ಸೊ ಗೈಸ್, ಇದು ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ ಈ ವಿಡಿಯೋ. ಸೊ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿಬಿಡಿ. ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕನ್ನಡಿಗ ಇನ್ ಮಲೇಷಿಯಾ. ನಿಮಗೆ ಮಲೇಷಿಯಾ ವೀಸಾ ಬಗ್ಗೆ ಏನಾದರೂ ಇದ್ದರೆ ನಂದು ಪ್ರೀವಿಯಸ್ ವಿಡಿಯೋ ನೀವು ನೋಡ್ಕೋಬೋದು. ಮಲೇಷಿಯಾನಿಂದ ಕೂಡ ಬರ್ಬೋದು, ಮಲೇಷಿಯಾನಿಂದ ಬಾಲಿ ಕೂಡ ಹೋಗ್ಬೋದು. ಈ ಥರ ಪ್ರೊಸೆಸ್ ಸೇಮ್ ಇರುತ್ತೆ, ಏನಿಲ್ಲ, ವೀಸಾ ಅಷ್ಟೇ ಅಪ್ಲೈ ಮಾಡ್ಕೋಬೋದು ನೀವು. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್. ಓಕೆ.